ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತುಮಕೂರು ನಗರದಿಂದ ಈಗ ತುಮಕೂರಿನ ಒಂದು ಭಾಗವಾಗಿರುವ ಹನುಮಂತಪುರಕ್ಕೆ ಹೋಗೋಣ. ಹನುಮಂತಪುರದಲ್ಲಿ ಏನಿದೆ, ಏಕೆ ಹೋಗಬೇಕು ಎಂಬ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದಲ್ಲವೇ? ಹನುಮಂತಪುರದಲ್ಲಿ ಬಯಲಾಂಜನೇಯ ಸ್ವಾಮಿ ಮಂದಿರವಿದ್ದು ಇಂದು ಅದರ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ನೋಡೋಣ ಬನ್ನಿ. ತುಮಕೂರು ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿ ಹನುಮಂತಪುರವಿದ್ದು, ಹನುಮಂತಪುರವು ತುಮಕೂರಿನ ಒಂದು ಪ್ರಸಿದ್ಧ ಬಡಾವಣೆಯಾಗಿದೆ. ಈ ಬಡಾವಣೆಯ ಮಧ್ಯಭಾಗದಲ್ಲಿ ಬಯಲಾಂಜನೇಯ ಸ್ವಾಮಿ ಮಂದಿರವಿರುತ್ತದೆ. ಇತ್ತೀಚೆಗೆ ಮಂದಿರವನ್ನು ಕಟ್ಟಲಾಗಿದೆ. ಇಲ್ಲಿರುವ ಅರಳಿ ಮರದ ಕೆಳಗೆ ಬಯಲಾಂಜನೇಯನನ್ನು ಪ್ರತಿಷ್ಠಾಪಿಸಲಾಗಿತ್ತು. ಇಲ್ಲಿಗೆ ಸರಿಸುಮಾರು 500 ವರ್ಷಗಳ ಹಿಂದೆ ವಿಜಯನಗರದ ಅರಸರ ರಾಜಗುರುಗಳಾದಂಥ ಶ್ರೀ ವ್ಯಾಸರಾಜರು ಈ ಬಯಲಾಂಜನೇಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ವ್ಯಾಸರಾಜರು ಭಾರತಾದ್ಯಂತ 732 ಆಂಜನೇಯ ಮೂರ್ತಿಗಳನ್ನು ಸ್ಥಾಪಿಸಿದ್ದು, ತುಮಕೂರಿನಲ್ಲಿ ಶ್ರೀ ಕೋಟೆ ಆಂಜನೇಯ ಮತ್ತು ಹನುಮಂತಪುರದ ಬಯಲಾಂಜನೇಯ ಸೇರುತ್ತಾರೆ. ಈ ಆಂಜನೇಯ ಮೂರ್ತಿಯು ವಿಶಿಷ್ಟ ಹಾಗೂ ವಿಭಿನ್ನವಾಗಿದೆ. ಎಲ್ಲ ಕಡೆಯೂ ಕಂಡುಬರುವ ಆಂಜನೇಯ ಸ್ವಾಮಿಯ ಮೂರ್ತಿಗಳು ಮುಖವನ್ನು ಒಂದು ಕಡೆ ತಿರುಗಿಸಿಕೊಂಡು ನಿಂತಿರುತ್ತವೆ. ಆದರೆ ಈ ಬಯಲಾಂಜನೇಯ ಸ್ವಾಮಿಯು ಮನುಷ್ಯ ನಿಲ್ಲುವಂತೆ ಎದುರು ನೋಡುತ್ತಾ ಪಶ್ಚಿಮಾಭಿಮುಖವಾಗಿ ನಿಂತಿರುತ್ತಾನೆ. ಭುಜದ ಮೇಲೆ ಬಿಲ್ಲು ಬಾಣ ಹಿಡಿದ ಶ್ರೀರಾಮನನ್ನು ಒತ್ತಿರುತ್ತಾನೆ. ಆಂಜನೇಯನು ನಿಂತಿರುವ 2 ಕಾಲ ಮಧ್ಯದಲ್ಲಿ ರಾಕ್ಷಸನು ಕಾಲು ಹಿಡಿದು ಮಲಗಿರುವ ರೀತಿ ನಿರ್ಮಿಸಲಾಗಿದೆ. ಹನುಮ, ಭೀಮ ಮತ್ತು ಮಧ್ವಾಚಾರ್ಯರ ಕಲ್ಪನೆಯನ್ನು ಮಾಡಿ ಎದುರು ನೋಡುವ ಹನುಮ ರೂಪ, ಭೀಮನ ಗದೆ, ಮಧ್ವಾಚಾರ್ಯರ ಅಭಯಹಸ್ತ ಬಿಡಿಸಲಾಗಿದೆ. ಶಂಖ, ಚಕ್ರ ಮತ್ತು ಹನುಮನ 12 ನಾಮಗಳನ್ನು ಆಂಜನೇಯ ಸ್ವಾಮಿಯ ದೇಹದಲ್ಲಿ ನಿರ್ಮಿಸಲಾಗಿದೆ. ದೇಶಾದ್ಯಂತ ಎದುರುಮುಖದ ಆಂಜನೇಯ ಸಿಗುವುದಿಲ್ಲ ಎಂದು ಹೇಳಲೇಬಹುದು. ಶ್ರೀ ಬಯಲಾಂಜನೇಯ ಒತ್ತಿರುವ ಶ್ರೀರಾಮನಿಗೆ ಅಭಿಷೇಕವನ್ನು ಮಾಡಿದರೆ ಶ್ರೀರಾಮ ಹನುಮಂತ ರಾಕ್ಷಸನಿಗೆ ಅಭಿಷೇಕವಾಗುತ್ತದೆ. ಪೂಜೆಯಲ್ಲಿ ಶ್ರೀರಾಮ ಹನುಮ ರಾಕ್ಷಸರಿಗೆ ಪೂಜೆಯಾಗುತ್ತೆ. ಪ್ರಪಂಚದ ಯಾವ ಭಾಗದಲ್ಲೂ ರಾಕ್ಷಸನಿಗೆ ಪೂಜೆಯನ್ನು ಯಾರೂ ಮಾಡುವುದಿಲ್ಲ. ಆದರೆ ಹನುಮಂತಪುರದ ಬಯಲಾಂಜನೇಯ ಮಂದಿರದಲ್ಲಿ ಮಾತ್ರ ರಾಕ್ಷಸನಿಗೆ ಪೂಜೆ ಸಲ್ಲುತ್ತದೆ. ದಂತಕಥೆಯೊಂದರ ಪ್ರಕಾರ ರಾಮ ರಾವಣರ ಯುದ್ಧ ನಡೆಯುವ ಸನ್ನಿವೇಶ ಇದಾಗಿರುತ್ತದೆ. ಯುದ್ಧ ಭೂಮಿಯಲ್ಲಿ ರಾವಣನ ಭವ್ಯ ರಥದಲ್ಲಿ ಕುಳಿತು ಯುದ್ಧಕ್ಕೆ ಬರುತ್ತಾರೆ. ಶ್ರೀರಾಮರು ಯುದ್ಧ ಭೂಮಿಯಲ್ಲಿ ಎಲ್ಲಿಂದ ರಥವನ್ನು ತರಲು ಸಾಧ್ಯ? ಭೂಮಿಯ ಮೇಲೆಯೇ ನಿಂತು ಯುದ್ಧ ಮಾಡಬೇಕಾಗಿ ಬರುತ್ತದೆ. ರಾವಣನ ಎದುರಲ್ಲಿ ಶ್ರೀರಾಮನು ಕುಬ್ಜನಾಗಿ ಕಾಣುತ್ತಾನೆ. ಶ್ರೀ ಭಕ್ತ ಹನುಮನಿಗೆ ಒಂದು ರೀತಿಯ ಕೀಳರಿಮೆ ಉಂಟಾಗುತ್ತದೆ. ನನ್ನ ಪ್ರಭು ಶ್ರೀರಾಮ ಯಕಚಿತ್ ರಾವಣನಿಗಿಂತ ಕಡಿಮೆ ಇಲ್ಲವೆಂದು, ನನ್ನ ಪ್ರಭು ಶ್ರೀರಾಮಚಂದ್ರ ರಾವಣನಿಗೆ ಸರಿಸಮಾನವಾಗಿ ಯುದ್ಧ ಮಾಡಬೇಕೆಂದು ತೀರ್ಮಾನಿಸಿ, ಪ್ರಭು ನೀವು ನನ್ನ ಶಿರದ ಮೇಲೆ ಕುಳಿತುಕೊಳ್ಳಿ ಎಂದು ವಿನಂತಿಸುತ್ತಾರೆ. ಶ್ರೀರಾಮನು ಹನುಮಂತನ ಕುತ್ತಿಗೆಯನ್ನು ಏರುತ್ತಾನೆ. ಆಂಜನೇಯನು ರಾವಣನ ರಥಕ್ಕೆ ಸರಿಸಮಾನವಾಗಿ ಬೆಳೆದು ನಿಲ್ಲುತ್ತಾನೆ. ರಾವಣನು ಚಿಂತಾಕ್ರಾಂತನಾಗುತ್ತಾನೆ. ಹಾಗೂ ಬಲಾಢ್ಯ ರಾಕ್ಷಸನೊಬ್ಬನಿಗೆ ಹನುಮನನ್ನು ಕಾಲು ಸಂದಿಯಲ್ಲಿ ಹೋಗಿ ಕೆಳಗೆ ಕೆಡವಲು ತಿಳಿಸುತ್ತಾನೆ. ರಾಕ್ಷಸನು ಭೂಮಿಯ ಒಳಗಿನಿಂದ ಬಂದು ಹನುಮನ 2 ಕಾಲು ಹಿಡಿದು ಕೆಡವಲು ಪ್ರಾರಂಭಿಸುತ್ತಾನೆ. ಸೂಕ್ಷ್ಮಮತಿಯಾದ ಹನುಮಂತನು ತನ್ನ 2 ಕಾಲುಗಳನ್ನು ಬಲಾಢ್ಯಗೊಳಿಸುತ್ತಾನೆ. ರಾಕ್ಷಸನು ಒದ್ದಾಡುತ್ತಾನೆ. ಬದುಕುವುದಿಲ್ಲವೆಂದು ತಿಳಿದ ಮೇಲೆ ಹನುಮನಿಗೆ ಶರಣಾಗಿ, ಪ್ರಭು ನನ್ನ ತಪ್ಪನ್ನು ಮನ್ನಿಸಿ, ನನಗೆ ಜ್ಞಾನೋದಯವಾಗಿದೆ, ನಿಮ್ಮ ಕಾಲಡಿಯಲ್ಲಿ ಸ್ಥಾನ ನೀಡಿ ಎಂದು ಬೇಡಿಕೊಳ್ಳುತ್ತಾನೆ. ಹನುಮನು ಪ್ರಸನ್ನನಾಗಿ, ತಥಾಸ್ತು, ನನ್ನ ಜೊತೆ ನಿನಗೂ ಪೂಜೆ ಸಲ್ಲಲಿ ಎಂದು ತಿಳಿಸಿದನು. ಯುದ್ಧ ಭೂಮಿಯ ಈ ಭಂಗಿಯು ಹನುಮನ
ಪ್ರಥಮ ಮೂರ್ತಿಯಾಗಿ ಬಯಲಾಂಜನೇಯನಾಗಿ ಮೂಡಿ ಬಂದಿದ್ದಾನೆ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪೂರೈಸುತ್ತಾ ಪವಾಡ ಮಾಡುತ್ತಾ ಭಕ್ತ ಜನರ ಕೋರಿಕೆಯನ್ನು ಈಡೇರಿಸುತ್ತಿದ್ದಾನೆ. ಭಕ್ತ ಜನರು ಕೋರಿಕೆ ಹೊತ್ತು ಬರುತ್ತಾರೆ. ಅರ್ಚಕರು ಆಂಜನೇಯನ ಬಾಯಿಗೆ ಸಿಪ್ಪೆ ಸುಲಿದ ಬಾಳೆಹಣ್ಣನ್ನು ಇಡುತ್ತಾರೆ ಹಾಗೂ ಪೂಜಿಸುತ್ತಾರೆ. ಕೋರಿಕೆಯ ಭಕ್ತರು 3 ಪ್ರದಕ್ಷಿಣೆ ಬರಬೇಕು. 3 ಪ್ರದಕ್ಷಿಣೆಗೆ ಬಾಳೆಹಣ್ಣು ಬಾಯಿಂದ ಕೆಳಗೆ ಬಿದ್ದರೆ ಅದು ಯಾವುದೇ ಕೆಲಸವಾದರೂ ಹಾಗೇ ಆಗುತ್ತದೆ ಎಂದು, 3 ಪ್ರದಕ್ಷಿಣೆಗೆ ಬೀಳದೆ 5 ಪ್ರದಕ್ಷಿಣೆಗೆ ಬಿದ್ದರೆ ನಿಧಾನವೆಂದು ಕೆಲಸ ಆಗುತ್ತದೆ ಎಂದು ತಿಳಿಯಬೇಕು. 5ಕ್ಕೂ ಬೀಳದಿದ್ದರೆ ಕೆಲಸ ಆಗುವುದಿಲ್ಲವೆಂದು ತಿಳಿಯಬೇಕು. ಇದು ಬಯಲಾಂಜನೇಯನ ಪವಾಡವಾಗಿರುತ್ತದೆ. ಭಕ್ತ ಜನರು ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಶ್ರೀ ಆಂಜನೇಯನ ಪವಾಡವನ್ನು ಪಡೆಯಬೇಕಾದರೆ ಶನಿವಾರ ಮಾತ್ರ ಸಾಧ್ಯವಿರುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.